ಇನ್ನು 8ನೇ ತಾರೀಕಿಗೆ SIRನ ಪ್ರಕ್ರಿಯೆ ಕೊನೆಗೊಳ್ತದೆ. ಬಹುಶಃ ರಾಜ್ಯದಲ್ಲಿ ಎನ್ಯುಮರೇಷನ್ ಫಾರ್ಮ್ಸ್ 100% ಡಿಸ್ಟ್ರಿಬ್ಯೂಷನ್ ಆಗಿದೆ, ಬಹುಶಃ ಎಲ್ಲ ಕಡೆ ಕೂಡ ಆಗಿದೆ. ಬಟ್ ಸಬ್ಮಿಷನ್ ಸುಮಾರು 75ರಿಂದ 80% ಅಂತೂ ಸಬ್ಮಿಷನ್ ಕೂಡ ಆಗಿದೆ, ಇನ್ನು ಕೂಡ ಬಾಕಿ ಇದ್ದಾವೆ. ಇವತ್ತು ಅದರಲ್ಲಿ ಬಹಳಷ್ಟು ಗೊಂದಲ. ಇದು ಒಂದು ಕಡೆಯಿಂದ ರಾಜಕಾರಣಿಗಳು ಅದು ಆ ಪ್ರಕ್ರಿಯೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನುವಂಥ ಒಂದು ಕೆಲವು ದೂರುಗಳನ್ನು ಕೂಡ ಪತ್ರಿಕೆಯಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಇದು ರಾಜ್ಯ ಸರ್ಕಾರದ ಪಾತ್ರ ಇದರಲ್ಲಿ ಏನೂ ಇಲ್ಲ. ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ನಡೆಸುವಂಥ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಏನೆಲ್ಲ ಮಾನದಂಡಗಳಿದ್ದಾವೆ, ಯಾವ ರೀತಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡಬೇಕು ಅನ್ನುವಂಥ ಮಾನದಂಡದ ಮೇಲೆ ಆಗುವಂಥದ್ದು. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇದಕ್ಕೆ ಸ್ಪಷ್ಟವಾದ ವಿರೋಧ ಇದೆ, SIR ಪ್ರಕ್ರಿಯೆಗೆ. ಆದರೆ ಇವತ್ತು ಇಲ್ಲಿ ನಡೀತಾ ಇರುವಂಥ ಸಂದರ್ಭ ನಾವು ಸಂಪೂರ್ಣ ಸಹಕಾರ ನಮ್ಮ ಪಕ್ಷ, ನಮ್ಮ ಸರ್ಕಾರ ಕೊಡ್ತದೆ. ಯಾವೊಬ್ಬ ಅರ್ಹ ಮತದಾರ ಕೂಡ ಪಟ್ಟಿಯಿಂದ ಹೊರಗೆ ಉಳಿಬಾರದು ಅನ್ನುವಂಥ ಉದ್ದೇಶ ಸರ್ಕಾರದ್ದು ಮತ್ತು ನಮ್ಮ ಪಕ್ಷದ್ದು ಕೂಡ. ಆದ್ದರಿಂದ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನಾವು ಕೊಡ್ತಾ ಇದ್ದೇವೆ ಹೊರತು ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಸರ್ಕಾರದ್ದು ಇಲ್ಲ ಮತ್ತು ಮಾಡಲಿಕ್ಕೆ ಕೂಡ ಆಗುವುದಿಲ್ಲ. ಎಲೆಕ್ಷನ್ ಕಮಿಷನ್ ಇವತ್ತು ಮಾಡುವಂಥ ಪ್ರಕ್ರಿಯೆ ಆಗುವುದರಿಂದ ಇದರಲ್ಲಿ ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಇದರಲ್ಲಿ ಬಹಳಷ್ಟು ಗೊಂದಲಗಳಿದ್ದಾವೆ. ಆ ಫಾರ್ಮ್ ಫಿಲ್ಅಪ್ ಮಾಡೋ ಸಂದರ್ಭ, ಅದರಲ್ಲಿ ಎಡಗಡೆಯ ಫಾರ್ಮ್ ಫಿಲ್ಅಪ್ ಮಾಡುವಂಥದ್ದು, ಬಲಗಡೆಯಲ್ಲಿ ಮಾಡುವಂಥದ್ದು ಈ ಹಳ್ಳಿಗರಿಗೆ ಕೆಲವರಿಗೆ ಗೊತ್ತಿಲ್ಲ. ಈಗ BLEಗಳು ನಮ್ಮ ಪಕ್ಷದಿಂದ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಂದ ಕೂಡ BLEಗಳನ್ನು ಅಪಾಯಿಂಟ್ಮೆಂಟ್ ಆಗಿದೆ. ಅವರಿಗೆ ಸಹಕಾರ ಕೊಡಬೇಕು ಅನ್ನುವಂಥದ್ದು. ಕೆಲವು ಕಡೆ BLEಗಳು ಕೂಡ 100% ಅದರಲ್ಲಿ ಇನ್ವಾಲ್ವ್ ಆಗಲಿಲ್ಲ ಅನ್ನುವಂಥದ್ದು ಕೂಡ. ಹೆಚ್ಚಿನ ಕಡೆ ಇನ್ವಾಲ್ವ್ ಆಗಿದ್ದಾರೆ. ಅಂಥ ಕಡೆ ಈ ಗ್ರಾಮೀಣ ಪ್ರದೇಶದ ಜನರಿಗೆ ಬಹಳ ಕಷ್ಟ ಆಗಿದೆ. ಕೆಲವರು ಈಗ ಮೊನ್ನೆ ಉದಾಹರಣೆಗೆ ನಮ್ಮ ಆಫೀಸಿಗೆ ಒಬ್ಬರು ಬಂದರು, 3 ಫಾರ್ಮ್ ಫಿಲ್ಅಪ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಮನೆಯದ್ದು ಇಡೀ ಫಾರ್ಮ್ ಫಿಲ್ಅಪ್ ಮಾಡಿದ್ದಾರೆ, ಸೆಲ್ಫ್ ಮಾಡಿದ್ದಾರೆ, ಬಿಜಿನೆಸ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದಕ್ಕೆ ಏನು ರೆಮಿಡಿ ಅಂತ ನನಗೂ ಗೊತ್ತಿಲ್ಲ. ಅದನ್ನು ಯಾವ ರೀತಿ ಸರ್ಕಾರ ಫಾರ್ಮ್ ಹಾಳಾದರೆ ಅದಕ್ಕೆ ಬೇರೆ ಫಾರ್ಮ್ ಕೊಡುವಂಥ ಅವಕಾಶ ಕೂಡ ಇಲ್ಲ ಇಷ್ಟರವರೆಗೆ. ಇನ್ನು ಮೊನ್ನೆ ನಮ್ಮ ಎಲೆಕ್ಷನ್ ಕಮಿಷನ್ ಬೆಂಗಳೂರಿನವರೊಂದು ಕೊಟ್ಟಿದ್ರು, ನಾವು ಎಲ್ಲ ಫಾರ್ಮ್ ಯಾವುದೇ ಮತದಾರರನ್ನು ಕೂಡ ಪಟ್ಟಿಯಿಂದ ಹೊರಗೆ ಉಳಿಲಿಕ್ಕೆ ಬಿಡುವುದಿಲ್ಲ, ಮತ್ತು ಒಂದು ವೇಳೆ ಫೈನಲ್ ಪಟ್ಟಿಯಲ್ಲಿ ಹೆಸರು ಉಳಿದ್ರೆ ಮತ್ತೆ ನೀವು ಫಾರ್ಮ್ ನಂಬರ್ 6 ಅದನ್ನು ಕೊಡಲಿಕ್ಕೆ ಅವಕಾಶ ಇದೆ, ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಗಳನ್ನ ಕೊಟ್ಟು ಕೊಡಲಿಕ್ಕೆ ಅವಕಾಶ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಆದ್ದರಿಂದ ಯಾವುದೇ ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗಲಿಕ್ಕಿಲ್ಲ ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ. ಆದರೆ ಮ್ಯಾಪಿಂಗ್ ಸಂದರ್ಭದಲ್ಲಿ ಕೂಡ ಬಹಳಷ್ಟು ತೊಂದರೆ ಆಗಿದೆ. ಈ BLOಗಳು ಏನಿದ್ದಾರೆ ಅವರಿಗೆ ಸರಿಯಾದ ಮಾಹಿತಿ, ತರಬೇತಿ ಇಲ್ಲ. ಎಲ್ಲ ಅಂಗನವಾಡಿ ಟೀಚರ್ಗಳನ್ನು ಎಲ್ಲ ಅದಕ್ಕೆ ಮಾಡಿದ್ದಾರೆ. ಪಾಪ ಅವರಿಗೆ ಆ ಆ್ಯಪ್ ಅದರದ್ದು ಮತ್ತು ಅದರ ಕಾನೂನು ಅವರಿಗೂ ಗೊತ್ತಿಲ್ಲ, ಯಾವ ರೀತಿ ಫಿಲ್ಅಪ್ ಮಾಡಬೇಕು ಅಂತಲೂ ಕೂಡ ಗೊತ್ತಿಲ್ಲ. BLEಗಳಿಗೆ ನಾವು ಆದಷ್ಟು ಟ್ರೈನಿಂಗ್ ಕೊಟ್ಟಿದ್ದೇವೆ ನಮ್ಮ ಪಕ್ಷದ ವತಿಯಿಂದ. ಇನ್ವಾಲ್ವ್ ಆಗದವರದಲ್ಲಿ ಸಮಸ್ಯೆ ಆಗಿದೆ, ಇನ್ವಾಲ್ವ್ ಆಗದಲ್ಲಿ ಸಮಸ್ಯೆ ಆಗಿದೆ. ನಾವು BLOಗಳಿಗೆ ಸುಮಾರು 1 ವರ್ಷದಿಂದ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಜಿಲ್ಲಾ ಕಾಂಗ್ರೆಸ್ನಲ್ಲಿ ಎಲ್ಲ ನಾವು ಅವರಿಗೆ ಟ್ರೈನಿಂಗನ್ನು ಕೊಟ್ಟಿದ್ದೇವೆ. ಆದರೆ 100% ಆಗಿದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಕೆಲವರು ಆಬ್ಸೆಂಟ್ ಆಗಿರ್ತಾರೆ, ಅಂಥದ್ರಲ್ಲಿ ಕೂಡ ತೊಂದರೆ ಆಗಿದೆ. ಮ್ಯಾಪಿಂಗ್ನಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಮ್ಯಾಪಿಂಗ್ ಮಾಡುವಾಗ ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ, ಇಷ್ಟು ದಿವಸದಲ್ಲಿ ಮ್ಯಾಪಿಂಗ್ ಆಗಬೇಕು. ಇದಕ್ಕೂ ಕೂಡ ಟಾರ್ಗೆಟ್ ಇದಿದೆ, ಡೆಡ್ಲೈನ್ ಇದೆ. ಮ್ಯಾಪಿಂಗ್ ಮಾಡುವಾಗ ಕೊನೆಗೆ ಎಲ್ಲ ಏನು ಮಾಡಿದರು, 100% ಭರ್ತಿ ಆಗಬೇಕು ಅಂತೇಳಿ ಒಟ್ಟು ಅದನ್ನು ಮ್ಯಾಪಿಂಗ್ ಮಾಡಿದ್ದಾರೆ. ಅಪ್ಪ ಹಿಂದೂ, ಮಗ ಮುಸ್ಲಿಮು, ತಾಯಿ ಕ್ರಿಶ್ಚಿಯನ್, ಇಂಥ ಪರಿಸ್ಥಿತಿಯಲ್ಲಿ ಎಲ್ಲ ಗೊಂದಲಮಯ ಆಗಿದೆ ಮ್ಯಾಪಿಂಗ್ನಲ್ಲಿ. 100% ಮ್ಯಾಪಿಂಗ್ ಆಗಿದೆ ಅಂತೇಳಿ ಅನೌನ್ಸ್ ಮಾಡಿ ಬಿಟ್ಟಿದ್ದಾರೆ. ಅಂಥ ತೊಂದರೆಗಳಿಂದಾಗಿ ಇವತ್ತು ಆ ಮ್ಯಾಪಿಂಗ್ನನ್ನು ನೋಡಿ ಫಿಲ್ಅಪ್ ಮಾಡಲಿಕ್ಕೂ ಪ್ರಾಬ್ಲಮ್ಮು. ಯಾಕೆಂದರೆ ಮ್ಯಾಪಿಂಗ್ನಲ್ಲಿ ನಾನು ಹೊಸ ಮತದಾರ ಆದರೆ ನಾನು ಮ್ಯಾಪಿಂಗ್ನಲ್ಲಿ ತಂದೆದ್ದು ರೆಫರೆನ್ಸ್ ಕೊಟ್ಟಿರ್ತೇನೆ. ನನಗೆ ಈಗ EF ಫಿಲ್ಅಪ್ ಮಾಡುವಾಗ ನಾನು ಮ್ಯಾಪಿಂಗ್ನಲ್ಲಿ ಯಾರ್ದು ಕೊಟ್ಟಿದ್ದೇನೆ ಅಂತ ನಂಗೆ ಗೊತ್ತಿಲ್ಲ. ಇಲ್ಲದ್ರೆ ಆ್ಯಪ್ ನೋಡಿ ಆಗಬೇಕು. ಅದನ್ನು ಕೆಲವು ಸಲ ಹಳ್ಳಿಯವರಿಗೆ ಡೌನ್ಲೋಡ್ ಮಾಡೋಕೆ ಆಗೋದಿಲ್ಲ, ಕಾರ್ಯಕರ್ತೆಗೂ ಗೊತ್ತಿಲ್ಲ. ನಾನು ಇಲ್ಲಿ ಮ್ಯಾಪಿಂಗ್ನಲ್ಲಿ ತಾಯಿದ್ದು ಕೊಟ್ಟರೆ, ಫಾರ್ಮಲ್ಲಿ ತಾಯಿದ್ದು ಕೊಟ್ಟರೆ ಅದು ರಾಂಗ್ ಆಗ್ತದೆ.
ಅಂತ ಅನೇಕ ಸಮಸ್ಯೆಗಳು. ಬಹುಶಃ ನಮಗೆ ಇದು ಏನು ಅಂತ ಹೇಳಿದ್ರೆ, ಈ ಬಡವರ ಅಶಕ್ತರ ಮತಗಳನ್ನ ಡಿಲೀಟ್ ಮಾಡುವ ಒಂದೇ ಉದ್ದೇಶ ಕೇಂದ್ರ ಸರ್ಕಾರದ ಅನ್ನುವಂತ ಒಂದು ಅನುಮಾನ ಕೂಡ ನಮಗೆ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯದ ಉದಾಹರಣೆಗಳನ್ನು ನೋಡುವಾಗ ಪಾರ್ಟಿಯಿಂದ ನೀವು ಈ ಪ್ರಕ್ರಿಯೆ ಶುರುವಾಗಿ ಈಗ ಈ ತಿಂಗಳು ಪೂರ್ತಿ ಆಗಿದೆ, ಈ ತಿಂಗಳಲ್ಲಿ ಎಲ್ಲ ಶುರುವಾಗಿದೆ. ನಿಮ್ಮ ಸಹಾಯ ಅಂದ್ರೆ ನೀವು ಯಾವುದೇ ಅರ್ಹ ಮತದಾರ ನಾವು ಇದು ಮಾಡಕ್ಕೆ ಬಿಡೋದಿಲ್ಲ ಅಂದ್ರೆ ಆ ನಿಟ್ಟಿನಲ್ಲಿ ನಿಮ್ಮ ಪಾರ್ಟಿಯಿಂದ ಟು ಇನ್ವಾಲ್ವ್ ಅಂದ್ರೆ ಹೆಲ್ಪ್ ಇವ್ರು ಮಾಡಕ್ಕೆ ಫೇಲ್ ಆಯ್ತಾ ಇದರಲ್ಲಿ? ಯಾಕಂದ್ರೆ ಇಂಥ ಗೊಂದಲಗಳು ಇರ್ಬೇಕಾದ್ರೆ ನಿಮ್ಮ ಪಾರ್ಟಿ ಇದರಿಂದ ಇಂಥ ಈ ಗೊಂದಲಗಳು ಏನು ಈ ಫಾರ್ಮ್ ಅಲ್ಲಿ ಅವ್ರದ್ದು ಇದೆ, ಮ್ಯಾಪಿಂಗ್ ನಲ್ಲಿ ಆಗಿದೆ, ಇದಕ್ಕೆಲ್ಲ ಯಾವ ಪಕ್ಷದವರು ಕೂಡ ಜವಾಬ್ದಾರಿ ವಹಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಕೇಂದ್ರ ಸರ್ಕಾರವೇ ಈ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು, ಅವರದೇ ಜವಾಬ್ದಾರಿ. ನಾವು ಏನು ಮಾಡಿ, ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ, ಎಲ್ಲ ಮಾಡಿದ್ದೇವೆ, ಬಟ್ ಆ ಮ್ಯಾಪಿಂಗ್ ನಲ್ಲಿ ಇಂಥ ಅವಾಂತರಗಳು ಆಗಿದ್ದಾವೆ. ಇದನ್ನೆಲ್ಲ ಅದಕ್ಕೋಸ್ಕರ ನಾವು ಸಹಕಾರ ನಮ್ಮ ಕಡೆಯಿಂದ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಪ್ರಕ್ರಿಯೆಯಲ್ಲಿ BLAಗಳನ್ನು ಹೊರತಾಗಿ ನಾವು ಪ್ರತಿ ನಮ್ಮ ಚೇರ್ಮನ್ಗಳನ್ನು ಮತ್ತು ಸೀನಿಯರ್ ಲೀಡರ್ಗಳನ್ನ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಉಸ್ತುವಾರಿಯನ್ನು ಹಾಕಿದ್ದೇವೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ನಲ್ಲಿ ನಾವು 15 ಜನರ ಕೋಆರ್ಡಿನೇಟರ್ಸ್ ಅನ್ನು ಅಪಾಯಿಂಟ್ ಮಾಡಿ ಪ್ರತಿ ದಿವಸ ಅವರು ಕಾಂಗ್ರೆಸ್ ಕಚೇರಿಯಲ್ಲಿ 2 ಜನ ಅಥವಾ 3 ಜನ ಬಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ನಾವು ಇಲ್ಲಿ ಬಂದವರಿಗೆ ಕೂಡ ಆ ಫಾರ್ಮ್ ಫಿಲ್ಅಪ್ ಮಾಡುವಂತಹ ವ್ಯವಸ್ಥೆ, ಇನ್ನೊಂದು ಕೂಡ ನಾವಿಲ್ಲಿ ಇದು ಹೆಲ್ಪ್ ಡೆಸ್ಕ್ ಅನ್ನು ಕೂಡ ಮಾಡಿದ್ದೇವೆ. ಎಲ್ಲ ರೀತಿಯಲ್ಲಿ ನಾವು ಸಹಕಾರ ಕೊಡ್ತಾ ಇದ್ದೇವೆ. ಆದರೆ 100% ಅದು ಆಗಿದೆಯಾ ಇಲ್ವಾ ಅನ್ನುವಂಥ ಬಗ್ಗೆ ನಮಗೂ ಕೂಡ ಸ್ವಲ್ಪ ಅನುಮಾನ, ಸಂದೇಹ ಇದೆ. ಬಹುಶಃ ಅಂಥದ್ದನ್ನು ನಾವೀಗ ಏನು ಅವ್ರದ್ದು ಡ್ರಾಫ್ಟ್ ರೋಲ್ ಏನು ಬರ್ತದೆ ಅದರಲ್ಲಿ ಯಾರ ಹೆಸರಿಲ್ಲ ಅಂತೇಳಿ ನೋಡಿ ಮತ್ತೆ ಫೈನಲ್ ಲಿಸ್ಟ್ ಬರುವಾಗ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವು ಅದನ್ನು ಕೂಡ ನಾವು ಮಾಡ್ತೇವೆ. ಒಂದು ವೇಳೆ ಫೈನಲ್ ಲಿಸ್ಟ್ ಅಲ್ಲಿ ಬಿಟ್ಟು ಹೋದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನು ಮಾಡಬೇಕು, ಯಾವ ಫಾರ್ಮ್ ಅಲ್ಲಿ ಫಿಲ್ಅಪ್ ಮಾಡಿ ಅವರನ್ನು ಸೇರಿಸಬೇಕು ಅನ್ನುವಂಥ ಕೆಲಸ ಅಲ್ಲಿ ಕೂಡ ನಾವು ನಮ್ಮ ಮತದಾರರಿಗೆ ಹೆಲ್ಪ್ ಮಾಡ್ತೇವೆ. ಸರಿ, ಹಿಂದೆ ಇಲ್ಲಿ ನಮ್ಮ KPEC ನೂತನ ಅಧ್ಯಕ್ಷರು BK ಹರಿಪ್ರಸಾದ್ ಅವರು ಬಂದಿದ್ರು ಮಂಗಳೂರಿಗೆ. ಅವರು ಬಂದ ದಿವಸ ಎಲೆಕ್ಷನ್ ಕಮಿಷನ್ ನಿಂದ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಆಗಿತ್ತು. ನಾವು ಇಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದೆವು. ಆ ಸಂದರ್ಭ ಇಂಥ ಗೊಂದಲಗಳು. ಮತ್ತೊಂದು, ಈಗ ನಾನು ಮಹಾರಾಷ್ಟ್ರದಲ್ಲಿ ವೋಟ್ ಹಾಕಿದ್ದೇನೆ 2022ರಲ್ಲಿ. ಇವತ್ತು ನಮಗೆ ಅಲ್ಲಿ ಅದರ ಇದು ಮ್ಯಾಪಿಂಗ್ ಸಿಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಕಾನ್ಸ್ಟಿಟ್ಯೂನ್ಸಿ ಬದಲಾಗಿದೆ, ವೋಟರ್ ಲೀಸ್ಟ್ ಬದಲಾವಣೆ ಆಗಿದೆ, ನಂಬರ್ಸ್ ಚೇಂಜ್ ಆಗಿದೆ, ಕಾನ್ಸ್ಟಿಟ್ಯೂನ್ಸಿ ರೀಶಫಲ್ ಆಗುವಾಗ ಚೇಂಜ್ ಆಗಿದೆ. ಇಂಥ ಸಮಸ್ಯೆಗಳಿಂದಾಗಿ ಅದನ್ನು ಮತ್ತು ಈ ಸಮಸ್ಯೆಗಳನ್ನೆಲ್ಲ ನಾವು ಚುನಾವಣಾ ಆಯೋಗದಲ್ಲಿ ಹರಿಪ್ರಸಾದ್ ರವರು ರೆಪ್ರೆಸೆಂಟ್ ಮಾಡಿದರು ಇದೇ ನಾವು ಕಚೇರಿಯಲ್ಲಿ. ಆಗೆಲ್ಲ ನಾವು ಅವರ ಗಮನಕ್ಕೆ ತಂದಿದ್ದೇವೆ. ಅದಕ್ಕೆ ಅವರು ಉತ್ತರವನ್ನು ಕೂಡ ಹಲವಾರು ಕಡೆ ಕೊಟ್ಟಿದ್ದಾರೆ. ಆದರೂ ಈಗ ಕೊನೆಗೆ ಕೆಲವು ಸಿಗ್ತಾ ಇರುವಂಥ ಗೊಂದಲಗಳು ಕೂಡ ಇದ್ದಾವೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಏನು ಮಾಡಬೇಕು ಅನ್ನೋಂಥದ್ದನ್ನು ಕೂಡ ನಾವು ವ್ಯವಸ್ಥೆಯನ್ನು ಅದಕ್ಕೆ ಮಾಡ್ತೇವೆ. ಅಂತೂ ಯಾವುದೇ ಮತದಾರರಿಗೆ ಕೂಡ ತೊಂದರೆ ಆಗದ ರೀತಿಯಲ್ಲಿ ಮಾಡುವಂಥ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ನಮ್ಮದು. ಸುಮಾರು 1 ಕೋಟಿಯಷ್ಟು ಈಗ ನೋಟಿಸ್ ಆಗ್ತದೆ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಹೌದು, ಈಗ ಯಾರಿಗೆಲ್ಲ ಎಲೆಕ್ಷನ್ ಕಮಿಷನ್ ಇಂದ ನೋಟಿಸ್ ಆಗಿದೆ ಅನ್ನುವಂಥದ್ದು ನಮಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ BLOಗಳಿಗೆ ಅದರ ಮಾಹಿತಿ ಸಿಗ್ತದೆ. ಆ ಮಾಹಿತಿಯನ್ನು ಆಧರಿಸಿ ಅವರಿಗೆ ಯಾವ ರೀತಿ ಹೆಲ್ಪ್ ಮಾಡಬೇಕು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಅದರಲ್ಲಿ ಮಾಡ್ತೇವೆ. ಮತ್ತು ಆ ತಪ್ಪುಗಳನ್ನು ಸರಿಪಡಿಸುವಂಥ ವ್ಯವಸ್ಥೆಯಲ್ಲಿ ನಾವು ಕೂಡ ಅವರಿಗೆ ಸಹಕಾರ ಕೊಡ್ತೇವೆ. ಇಲ್ಲ.